ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ವಿದ್ಯಾರ್ಥಿಗಳು ಕಾಯ್ತಾ ಇದ್ದು ಇವತ್ತು ರಿಸಲ್ಟ್ ಬರುತ್ತೆ, ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುತ್ತೆ. ತುಂಬ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಎಲ್ಲ ಕಡೆ ಕೂಡ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಆಗಿತ್ತು ಆಲ್ಮೋಸ್ಟು. ಆದರೆ ಇವತ್ತು ಏಪ್ರಿಲ್ 7ಕ್ಕೆ ರಿಸಲ್ಟ್ ಅನ್ನೋದು ಬರ್ತಿಲ್ಲ ಅಂತಲೇ ಹೇಳ್ಬೋದು. ಯಾವ ಕಾರಣಕ್ಕೆ ರಿಸಲ್ಟ್ ಬರ್ತಿಲ್ಲ, ಹಾಗೆ ಯಾವಾಗ ರಿಸಲ್ಟ್ ಬರುತ್ತೆ, ಹಾಗೆ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರಲ್ವಾ, ಹಾಗೆ ಯಾವಾಗ ಸೆಕೆಂಡ್ ಪಿ ಯು ರಿಸಲ್ಟ್ ಅನ್ನೋದು ಬರುತ್ತೆ, ಹಾಗೆ ಎಷ್ಟು ದಿನ ರಿಸಲ್ಟ್ ಡೇಟ್ ಅನ್ನೋದು ಪೋಸ್ಟ್ಪೋನ್ ಆಗಿದೆ, ಹಾಗೆ ಯಾವ ಸಮಯಕ್ಕೆ ರಿಸಲ್ಟ್ ಬರುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಹಾಗೆ ಯಾವ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ, ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲ್ಲ ಶಿಕ್ಷಣ ಇಲಾಖೆಯವರು ಅಂಥದ್ದನ್ನು ಕೂಡ ನೋಡೋಣ. ಹಾಗೆ ಮೊಬೈಲ್ನಲ್ಲಿ ಹೇಗೆ ರಿಸಲ್ಟ್ನ ಚೆಕ್ ಮಾಡೋದು ಅನ್ನೋದು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ತುಂಬ ಜನ ಆಗಿದೆ, ತುಂಬ ವಿದ್ಯಾರ್ಥಿಗಳು ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ರಿ. ಆದರೆ ಏಪ್ರಿಲ್ 7ಕ್ಕೆ ರಿಸಲ್ಟ್ ಅನ್ನೋದು ಬರ್ತಿಲ್ಲ. ಫಲಿತಾಂಶ ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ಮುಂದೂಡಿಕೆ ಆಗಿದೆ, ಅಂದರೆ ಪೋಸ್ಟ್ಪೋನ್ ಆಗಿದೆ ಅಂತಲೇ ಹೇಳ್ಬೋದು. ಏಪ್ರಿಲ್ 8ಕ್ಕೆ ಬರುತ್ತೆ ಅಂತ ಕೇಳಿದ್ರೆ ಏಪ್ರಿಲ್ 8ಕ್ಕೆ ಬರೋದು ಕೂಡ ತುಂಬ ಡೌಟ್ ಅಂತಲೇ ಹೇಳ್ಬೋದು. ಯಾಕಂದರೆ 9ಕ್ಕೆ ಎಲೆಕ್ಷನ್ ಇರೋದ್ರಿಂದ, ಚುನಾವಣೆ ಇರೋದ್ರಿಂದ, ನನ್ನ ಪ್ರಕಾರ ಅಂದರೆ ಇಲಾಖೆ ಬಂದಿರೋ ಮಾಹಿತಿ ಪ್ರಕಾರ ಆಗಿರ್ಬೋದು, ಈ ಚುನಾವಣೆ ಮುಗಿದ್ಮೇಲೆ ಅಂದರೆ 9ನೇ ತಾರೀಕು ಮುಗಿದ್ಮೇಲೆ 9 ಆದಮೇಲೆ 10 ಅಥವಾ 11ನೇ ತಾರೀಕು ರಿಸಲ್ಟ್ ಬರುವ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರಲ್ವಾ ಅಂತ ಕೇಳಿದ್ರೆ ಇಲ್ಲ, 100% ಇವತ್ತು ರಿಸಲ್ಟ್ ಅನ್ನೋದು ಬರಲ್ಲ ಅಂತಲೇ ಹೇಳ್ಬೋದು. ಹಾಗೆ ಯಾವಾಗ ಸೆಕೆಂಡ್ ಪಿ ಯು ರಿಸಲ್ಟ್ ಬರುತ್ತೆ ಅಂತ ಕೇಳಿದ್ರೆ ಅದೇ 10 ಅಥವಾ 11ಕ್ಕೆ ಈ ವರ್ಷ ಸೆಕೆಂಡ್ ಪಿ ಯು ರಿಸಲ್ಟ್ ಬರುವ ಚಾನ್ಸಸ್ ಇದೆ. ನಾಳೆ ರಿಸಲ್ಟ್ 8ಕ್ಕೆ ಬರುತ್ತೆ ಅಂತ ಕೇಳಿದ್ರೆ ಇನ್ನು ಯಾವುದೇ ರೀತಿಯಾದ ನೋಟಿಫಿಕೇಷನ್ ಆಗಿರ್ಬೋದು ಏನು ಪ್ರಕಟಣೆ ಮಾಡಿರಲ್ಲ ಇಲಾಖೆ ಕಡೆಯಿಂದ. ಮಾಡಿದ್ಮೇಲೆ ನಾನು ಬೇಕಾದರೂ ವಿಡಿಯೋ ಮಾಡ್ತೀನಿ. ನಾಳೆ ಬರೋ ಚಾನ್ಸಸ್ ತುಂಬ ಕಡಿಮೆ ಇದೆ. 10 ಅಥವಾ 11ಕ್ಕೆ ರಿಸಲ್ಟ್ ಬರುವ ಚಾನ್ಸಸ್ ಇದೆ. ನೆಕ್ಸ್ಟ್ ಎಷ್ಟು ದಿನ ಪೋಸ್ಟ್ಪೋನ್ ಆಗಿದೆ ಅಂತ ಕೇಳಿದ್ರೆ ತುಂಬ ದಿನಗಳೇನು ಪೋಸ್ಟ್ಪೋನ್ ಆಗಲ್ಲ, ಆದಷ್ಟು ಬೇಗ ಸೆಕೆಂಡ್ ಪಿ ಯು ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ. ಹೆಚ್ಚಂದರೆ ಒಂದು 2 ದಿನ ಅಥವಾ 3 ದಿನ ಪೋಸ್ಟ್ಪೋನ್ ಆಗುತ್ತೆ, ಆಮೇಲೆ ರಿಸಲ್ಟ್ ಅನ್ನೋದು ಬರುತ್ತೆ. ಏಪ್ರಿಲ್ 7ಕ್ಕೆ ಬಂದಿಲ್ಲ ಅಂದರೆ 8ಕ್ಕೆ ಬರಲ್ಲ, 8ಕ್ಕೂ ಬಂದಿಲ್ಲ ಅಂದರೆ 9ಕ್ಕಂತೂ ಬರಲ್ಲ, ಯಾಕಂದರೆ ಚುನಾವಣೆ ಇರೋದ್ರಿಂದ ಬರಲ್ಲ. ಇನ್ನು 10 ಅಥವಾ 11ಕ್ಕೆ ರಿಸಲ್ಟ್ ಬರುವ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿದ್ರೆ ಯಾವ ಸಮಯಕ್ಕೆ ರಿಸಲ್ಟ್ ಬರುತ್ತೆ ಅಂತ ಕೇಳಿದ್ರೆ, ಯಾವ ಸಮಯಕ್ಕೆ ರಿಸಲ್ಟ್ ಬರುತ್ತೆ ಅಂದರೆ ನಿಮ್ಮ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಒಂದು ಶಿಕ್ಷಣ ಇಲಾಖೆ ಕಡೆಯಿಂದನೇ ಒಂದು ನೋಟಿಫಿಕೇಷನ್ನ ಕಳಿಸ್ತಾರೆ. ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಡೇಟ್ ಇರುತ್ತೆ, ಹಾಗೆ ಟೈಮ್ ಕೂಡ ಮೆನ್ಷನ್ ಮಾಡಿರ್ತಾರೆ. 1:30 ಆಗಿದ್ದರೆ 1:30, ಮಧ್ಯಾಹ್ನ 1:30 ಆಗಿರ್ಬೋದು, ಬೆಳಿಗ್ಗೆ 10:30, ಆ ಥರ ರಿಸಲ್ಟ್ ಡೇಟ್ನ ಕೊಟ್ಟಿರ್ತಾರೆ. ಆ ಟೈಮಿಗೆ ಹೋಗಿಬಿಟ್ಟು ನೀವು ರಿಸಲ್ಟ್ನ ಚೆಕ್ ಮಾಡ್ಬೋದು ಗೂಗಲ್ ಅಥವಾ ಕ್ರೋಮಲ್ಲಿ. ಓಕೆ, ನೆಕ್ಸ್ಟು ರಿಸಲ್ಟ್ನ ಮೊಬೈಲಲ್ಲಿ ಹೇಗೆ ಚೆಕ್ ಮಾಡೋದು. ಆಲ್ರೆಡಿ ನಾನು ಇದ್ರ ಬಗ್ಗೆ ತುಂಬ ವೀಡಿಯೋಸ್ನ ಮಾಡಿದ್ದೀನಿ, ಹೇಗೆ ಚೆಕ್ ಮಾಡೋದಂತ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೋಡ್ಕೋಬೋದು. ಇಲ್ಲಾಂದರೆ ನಮ್ಮ ಚಾನಲಲ್ಲಿ ನೀವು ಚೆಕ್ ಮಾಡಿದ್ರೆ ರಿಸಲ್ಟನ್ನ ಹೇಗೆ ಚೆಕ್ ಮಾಡೋದಂತ ಸೊ ತುಂಬ ವೀಡಿಯೋದನ್ನು ಮಾಡಿದ್ದೀನಿ, ಅದನ್ನು ಚೆಕ್ ಮಾಡ್ಬೋದು. ನೀವು ಹೇಗೆ ಚೆಕ್ ಮಾಡೋದಂದರೆ ಗೂಗಲ್ಗೆ ಬಂದುಬಿಟ್ಟು ಕರ್ ರಿಸಲ್ಟ್ nic.in ಅಂತ ಸರ್ಚ್ ಮಾಡಬೇಕು. ಕರ್ ರಿಸಲ್ಟ್ nic.in ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ 2026 ಎಕ್ಸಾಮಿನೇಷನ್ ಅಂತ ಇರುತ್ತೆ, ಕರ್ನಾಟಕ ಎಕ್ಸಾಮಿನೇಷನ್ 2026 ಅಂತ ಇರುತ್ತೆ. ಅಲ್ಲಿ 2026 ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟಣೆ ಅಂತ ಇರುತ್ತೆ, ಹಾಗೆ ಡೇಟ್ ಕೂಡ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಸೆಲೆಕ್ಟ್ ಕಾಂಬಿನೇಷನ್, ಆರ್ಟ್ಸ್ ಸೈನ್ಸ್ ಯಾವುದಂತ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ರಿಸಲ್ಟ್ ಅನ್ನೋದು ಶೋ ಆಗುತ್ತೆ ಅಂತಲೇ ಹೇಳ್ಬೋದು. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇವತ್ತೇ ರಿಸಲ್ಟ್ ಬರುತ್ತೆ ಅಂತ ಕಾಯ್ತಾ ಇರೋ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.